ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 212. ವಿಷಯಾಂಕ ಬ್ರಹ್ಮ ಹೆಂಗದನಪ್ಪ ಅಂದ್ರೆ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಬ್ರಹ್ಮದ ಭಾನ ಹೆಂಗದ ಪ್ರತ್ಯಕ್ಷವಾಗಿ ಆಗ್ತದ. ಅದಕ್ಕೆ ಅವರೇನು ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗಿಯೇ ಇದೆ ಅಂತ ಹೇಳಿದ್ರೆ 118ನೇ ವಿಷಯ. ಇದು ದೋಹ 118ನೇ ದೋಹ. ಇದೀಗ ಶುದ್ಧ ಬ್ರಹ್ಮಣಿ ನಾಗರತ್ನಮ್ಮನವರು ಅರ್ಥ ವಿವರಣೆ ಮಾಡಿದರು. ಒಂದೇ ದೋಹ ಅತ್ಯಂತ ವಿಶಾಲವಾಗಿ ತಿಳ್ಕೊಂಡ್ರಿ. ಇಲ್ಲಿ ಶುದ್ಧ ಬ್ರಹ್ಮಜ್ಞಾನದಲ್ಲಿ ಮಾಡದೇನು ಇಲ್ಲ. ಇಲ್ಲಿ ಮೋಕ್ಷ ಎದರ ಮೂಲಕ ಆಗ್ತದೆ ಅಂದ್ರೆ ತಿಳ್ಕೊಳ್ಳೋದ್ರ ಮೂಲಕ ಆಗ್ತದೆ. ವಿಚಾರ ಮಾಡೋದು ತಿಳ್ಕೊಳ್ಳೋದು, ವಿಚಾರ ಮಾಡೋದು ತಿಳ್ಕೊಳ್ಳೋದು, ವಿಚಾರ ಮಾಡೋದು ತಿಳ್ಕೊಳ್ಳೋದು. ಅದಕ್ಕೆ ಇಲ್ಲಿ ನೀವೇನು ಶಬ್ದಗಳು ಬಳಸಬೇಕು, ನಿಮಗೇನು ಅರ್ಥ ಆಗ್ಯಾವ ಅಲ್ಲಿಂದ ಇಲ್ಲಿ ತನಕ ತಿಳುವಳಿಕೆಗಳು ಅಂತ. ಇವೆಲ್ಲ ಮೋಕ್ಷ ಸಂಬಂಧಿ ತಿಳುವಳಿಕೆಗಳು. ಹೌದಾ ಇಲ್ರಿ? ತಿಳುವಳಿಕೆ ಅನ್ಬೇಕಾ ಏನು ಅನ್ಬೇಕು? ಕರೆಕ್ಟ್ ಶಬ್ದ ತಿಳುವಳಿಕೆ. ಮೋಕ್ಷ ಸಂಬಂಧಿ ತಿಳುವಳಿಕೆಗಳು. ತಿಳಿಯುವುದದ ಇಲ್ಲಿ, ಮಾಡೋದೇನಿಲ್ಲ. ಏನು ಮಾಡಿದ್ರೂ ಮೋಕ್ಷ ಆಗಂಗಿಲ್ಲ. ಏನು ಮಾಡಿದ್ರೂ ಮೋಕ್ಷ ಆಗಂಗಿಲ್ಲ. ಮಾಡೋ ಕೆಲಸ ಇಲ್ಲ ಇದ್ರಾಗ, ತಿಳ್ಕೊಳ್ಳೋದ್ರಾಗ ಮೋಕ್ಷ. ಇದೇ ಈ ವೇದಾಂತ ಸಿದ್ಧಾಂತದ ಒಂದು ಸಕೀಲ. ಶ್ರವಣ ಮಾಡಿದ್ರಾಗಲ್ಲ, ಪ್ರವಚನ ಮಾಡಿದ್ರೆ ಆಗಂಗಿಲ್ಲ, ಅಧ್ಯಯನ ಮಾಡಿದ್ರೆ ಆಗಂಗಿಲ್ಲ, ಪೂಜಾ ಮಾಡಿದ್ರೆ ಆಗಂಗಿಲ್ಲ. ನೀವು ಬರೀ ಶ್ರವಣ ಮಾಡಿ ಅಷ್ಟೇ ಕುಂತ್ರಿ ಅಂದ್ರೆ ಆಗಂಗಿಲ್ಲ. ತಿಳ್ಕೋಬೇಕು, ಒಳಗೆ ವಿಚಾರ ಮಾಡಿ ತಿಳ್ಕೋಬೇಕು. ತಿಳಿದ ಮೇಲೆ ನಿಮಗೇನು ಆನಂದ ಆಗ್ತದ ಆ ಆನಂದದಲ್ಲಿ ಉಳ್ಕೋಬೇಕು. ನಿಮ್ಮದ್ರೊಳಗೆ ನೀವು ತಿಳ್ಕೋಬೇಕು, ತಿಳ್ಕೊಂಡಿದ್ರಾಗೆ ನೀವು ಉಳ್ಕೋಬೇಕು. ಉಳ್ಕೊಂಡು ನಿಮ್ಮ ಪಾಡಿಗೆ ನೀವು ವೈಯಕ್ತಿಕ ಮೋಕ್ಷ ಪಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಿಮ್ಮಲ್ಲಿ ಜ್ಞಾನದ ಬೀಜಗಳು ಏನು ಉಂಟಾಗ್ತವ ಅವು ಸುಮ್ಮ ಹಂಗೆ ಇಟ್ರೆ ಕೆಟ್ಟೋಗ್ಬಿಡ್ತಾವ. ಅವಕ್ಕೆ ಬೆಳ್ಕೋಬೇಕು. ಹೆಂಗ ನನಗಾದ ಆನಂದ ಲೋಕದ ಇತರ ಜೀವಿಗಳಿಗೂ ಆಗಲಿ ಅಂತೇಳಿ 4 ಜನ ನಿಮ್ಮ ಜೊತೆಗೆ ಮಿತ್ರರು, ಬಂಧುಗಳು, ಮನೆಯೊಳಗಿನವರೇ, ಸಂಬಂಧಿಗಳು ಏನದರ ಕುಂದಿರ್ಸ್ಕೊಂಡು ಚರ್ಚೆ ಮಾಡ್ಕೋತಿದ್ರ ಅದು ಬೆಳ್ಕೊಂಡಂಗೆ, ಕೃಷಿ ಮಾಡದಂಗ ಬೆಳ್ಕೋಬೇಕು. ಗುರುಗಳು ಹೋಗುವಾಗ ಗೋಧಿ ಏನೋ ಕೊಟ್ಟಿರ್ತಾರೆ, ಶಿಷ್ಯರಿಗೆ ಒಂದು ಕತೆ ಕೇಳಿರ್ತೀರಿ. ನಾ ಬಂದ ಮೇಲೆ ಒಳ್ಳೆ ಕೊಡಕತ್ತಿರಪ್ಪ ಅಂತೇಳಿ ಒಂದು 4-5 ವರ್ಷ ಆ ಕಡೆ ಹೋಗ್ಬಿಟ್ಟು ಆಮೇಲೆ ಬರ್ತಾರ ಅವ್ರು. ಬಂದ ಹೊತ್ನಾಗ ಒಬ್ಬ ಶಿಷ್ಯ ಗೋಧಿ ಗುರುಗಳು ಬಂದ ಮೇಲೆ ಕೊಡಮಂತೇಳಿ ಒಂದು ಬಟ್ಟೆ ಗಂಟೆ ಕಟ್ಟಿಟ್ಟಿರ್ತಾನ. ಅವ್ರ 4-5 ವರ್ಷ ಆದ್ಮೇಲೆ ಬಂದಾಗ ಆ ಗೋಧಿ ಪರಿಸ್ಥಿತಿ ಏನಾಗಿರ್ತವೆ? ಎಲ್ಲ ಕೊಳತೋಗಿರ್ತಾವು, ಹುಳ ಹತ್ತಿರ್ತಾವ, ಕರ್ರಗಾಗಿರ್ತಾವ, ಕೆಟ್ಟ ಹೋಗಿರ್ತಾವ. ಅವು ಹಂಗೆ ಇಟ್ಟರೆ ಕೆಟ್ಟ ಹೋಗ್ಬಿಡ್ತಾವ. ವೈಯಕ್ತಿಕ ಮೋಕ್ಷ ಮಾಡಿಕೊಂಡು ವೈಯಕ್ತಿಕ ತಿಳುವಳಿಕೆ ಹೊಂದಿ
ತನ್ನೊಳಗೆ ತಾನು ಇಟ್ಕೊಂಡ್ರೆ ಗೋಧಿ ಸ್ಟಾಕ್ ಇಟ್ಕೊಂಡಂಗೆ ಅದಷ್ಟೇ. ಅದೇ ಇನ್ನೊಬ್ಬ ಶಿಷ್ಯ ಏನ್ ಮಾಡ್ತಾನೆ, ಗುರುಗಳ ಕೊಟ್ಟ ಗೋಧಿನೋ ಏನೋ ಒಂದು ಧಾನ್ಯ ಅವನೇನ್ ಮಾಡ್ತಾನ, ಹೊಲದಾಗ ಬಿತ್ತಿ ಆ ಹೊಲದೊಳಗೆ ಬೆಳೆ ತೆಗೆದು ಆ ಬೆಳೆ ವರ್ಷ ಆದ್ಮೇಲೆ ಅದನ್ನು ಮಾರಿ ಸಾಕಷ್ಟು ದುಡ್ಡು ಸಂಗ್ರಹ ಮಾಡಿರ್ತಾನ. ಆ ಬಂದ ರೊಕ್ಕದಾಗ ಹೊಲ ಖರೀದಿ ಮಾಡಿರ್ತಾನ. ಮತ್ತೆ ಧಾನ್ಯ ಎಲ್ಲ ಒಟ್ಟು ಬಿಟ್ಟಿರ್ತಾನ. ಗುರುಗಳು ಬಂದಾಗ ಕೇಳಿದ್ರೆ, ಏನಾಯ್ತಪ್ಪ ನನ್ನ ಗೋಧಿ ಎಲ್ಲವ ಅಂದ್ರೆ, ಕಿಲ್ಲೆವ ಬರ್ರಿ ಗೂಡ ಅಂದ, ಇಷ್ಟು ಗೋಧಿ ನಿಮ್ಮವೇ, ಇಷ್ಟು ದುಡ್ಡು ನಿಮ್ಮದೇ, ಇದನ್ನೆಲ್ಲ ಹಿಂಗೆ ಬೆಳೆಸಿನ್ ನೋಡ್ರಿ ಅಂತೇಳಿ ಆ ಬೆಳೆಸುವ ಕೆಲಸ ಮಾಡ್ಬೇಕು. ಆಕ್ಟಿವ್ ಆಗಿರ್ಬೇಕು. ಇನ್ಆಕ್ಟಿವಿಟಿ ಒಂದು ದೊಡ್ಡ ಶಾಪ. ಆಕ್ಟಿವ್ ಆಗಿರ್ಲಾರ್ದೆ ದೊಡ್ಡ ಶಾಪ. ಇನ್ಆಕ್ಟಿವ್ ಆಗಿದ್ರೆ ಇನ್ನೊಂದಿಷ್ಟು ಇನ್ಆಕ್ಟಿವ್ ಆಗಿಬಿಡ್ತೀವಿ ಅಷ್ಟೇ. ಅದಕ್ಕೆ ನಾನು ಪ್ರಯತ್ನ ಮಾಡಿದೆ, ಎಲ್ಲರೂ ಆಕ್ಟಿವ್ ಆಗಿ ಮುಂದುವರಿರಿ, 4 ಜನರಿಗೆ ಕರ್ಕೊಂಡು ಕೂತು ಹೇಳಿ, ಅದನ್ನ ಏನು ತಿಳ್ಕೊಂಡಿರ್ರಿ ಅದನ್ನು ಬೆಳ್ಕೊಳ್ಳೋ ಕೆಲಸ ಮಾಡ್ರಿ. ಆ ಬೆಳ್ಕೊಳ್ಳೋ ಕೆಲಸ ಮಾಡೋದ್ರಾಗ ನೀವು ಆಟೋಮೆಟಿಕ್ ಅದ್ರಾಗ ಉಳ್ಕೋತೀರಿ ಅಂತೇನೆಲ್ಲ ಹೇಳಿದೆ. ಆದ್ರೂ ಕಂಟೈನರ್ ಅಂಡ್ ಕಂಟೆಂಟ್ಸ್ ಅಂತ 2 ಶಬ್ದಗಳಿರ್ತಾವ. ಕಂಟೈನರ್ ಅಂತಂದ್ರೆ ಒಂದು ಪಾತ್ರೆ ಅಥವಾ ಒಂದು ಚೀಲ. ಆ ಚೀಲಕ್ಕೆ ಏನೂ ಬೆಲೆ ಇಲ್ಲ. ಶುದ್ಧ ಬ್ರಹ್ಮಪೀಠ ಅನ್ನೋದು ಒಂದು ಚೀಲ. ಆ ಚೀಲಕ್ಕೆ ಏನೂ ಬೆಲೆ ಇಲ್ಲ. ಆ ಚೀಲದೊಳಗೆ ಹಾಕಿದ ಪದಾರ್ಥಗಳಿಂದ ಅದಕ್ಕೊಂದು ಬೆಲೆ ಬಂತು. ಅದು ಎಂಥ ಪದಾರ್ಥ ಹಾಕ್ತೀವಿ ಅಂಥ ಪದಾರ್ಥ ಕಂಟೆಂಟ್ಸ್ ಅಂತಾರೆ. ಅದರೊಳಗಿರೋ ಕಂಟೆಂಟ್ಸ್, ಅದರೊಳಗಿರುವಂಥ ವಸ್ತುಗಳು ಎಂಥವಿರ್ತಾವೋ ಆ ವಸ್ತುವಿನಿಂದ ಆ ಚೀಲಕ್ಕೆ ಬೆಲೆ ಬಂತು. ನಮ್ಮ ಕಂಟೆಂಟ್ಗಳು ಆ ಚೀಲಕ್ಕೆ ಎಷ್ಟು ಬೆಲೆ ತಂದು ಕೊಟ್ಟಿರಿ, ನೀವು ಎಂಥ ಒಂದು ಜ್ಞಾನ ಪಡ್ಕೊಂಡಿರಿ, ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡ್ರೆ ಆ ಶುದ್ಧ ಬ್ರಹ್ಮಪೀಠದ ಒಂದು ಬೆಳವಣಿಗೆಗಾಗಿ, ಆ ಶುದ್ಧ ಬ್ರಹ್ಮಪೀಠದ ಉಳಿಸುವುದಕ್ಕಾಗಿ ಅದಕ್ಕೆ ನೀವು ಏನು ಮಾಡ್ಬೇಕಂತೀರಿ, ಅದರಿಂದ ನಮಗೆ ಏನು ಆಗ್ಯದ, ನಾವು ಅದಕ್ಕೆ ಏನು ಮಾಡೀವಿ ಅಂತ ಆತ್ಮಾವಲೋಕನ ಮಾಡ್ಕೋಬೇಕು ಇವತ್ತಿನ ದಿವಸ. ಇಲ್ಲಿ ತಿಳುವಳಿಕೆಯ ವಿಷಯ. ತಿಳ್ಕೊಳ್ಳೋದೆ ಎಲ್ಲ, ಪ್ರತಿಯೊಂದು ಮಾತು ತಿಳ್ಕೋಬೇಕು ಅಷ್ಟೇ. ಏನು ಹೇಳಿದ್ರು ಎಲ್ಲಿರಬೇಕು ಅಲ್ಲೇ ಇದ್ರೆ ಅದಕ್ಕೆ ಏನಾಗ್ತದಂದ್ರೆ ಆ ಒಂದು ವ್ಯವಸ್ಥೆ ಏನದಲ್ಲ, ಆ ವ್ಯವಸ್ಥೆ ಬೆಳಕು ಅದು ಬೆಳೆದ್ರೆ ನೀವು ಬೆಳಿತೀರಿ. ಆ ವ್ಯವಸ್ಥೆ ಬೆಳೆಸಲಾರ್ದಂಗ ನೀವೇ ಸುಮ್ಮ ಇದ್ರಿ ಅಂತಂದ್ರೆ ನೀವು ಅಲ್ಲೇ ಇರ್ತೀರಿ, ಅದು ಅಲ್ಲೇ ಇರ್ತದೆ. ಸಂಸಾರದೊಳಗೆ ಬೆಳೆಸಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀರಿ, ಎಷ್ಟು ಹೋರಾಟ ಮಾಡ್ತೀರಿ, ಇಲ್ಲಿ ಅದೇ ರೀತಿಯ ಪ್ರಯತ್ನಗಳು ಮಾಡಿ ಅದೇ ರೀತಿಯ ಒಂದು ಸಣ್ಣ 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 ಕೆಲಸಕ್ಕೆ ಬರಲಾರ್ದಂಥವರೆಲ್ಲರೂ ಕೂಡಿ ಸಂಘಟನೆ ಮಾಡಿ ಯಾವ ರೀತಿ ಅವರು ಪ್ರಯತ್ನ ಮಾಡಿ ಬೆಳೆಸಿದ್ರು. ಇಲ್ಲಿ ನಾವು ಮಾಡಿದ್ದು ಕ್ವಾಲಿಟಿ ಸಲುವಾಗಿ ಫೈಟಿಂಗ್ ಅಷ್ಟೇ. ಒಂದು ಚಲೋ ಕ್ವಾಲಿಟಿ ಮಂದಿನ ತಯಾರು ಮಾಡೋಣ ಅಂತ ಫೈಟ್ ಮಾಡಿ ಚಿಕ್ಕವರಿಗೆ ಒಳಗೆ ಕರ್ಕೊಂಡು ಗದ್ದಕ್ಕೆ ಹಾಕೊಳ್ಳೋದು ಬೇಡ ಅಂತೇಳಿ ಕ್ವಾಲಿಟಿ ಮಾಡಿದೆವು ನಾವು. ಈ ಕ್ವಾಲಿಟಿ ಮಂದಿ ಏನು ಮಾಡಿದ್ರಿ, ನೀವು ಮುಂದೆ ಯಾರಿಗೆ ಕರ್ಕೊಂಡ್ರಿ, ಮುಂದೆ ನೀವೇನು ಬೆಳೆಸಿದ್ರಿ, ಅದರ ಮುಂದೆ ನೀವು ಏನು ಮಾಡಬೇಕು, ಎಲ್ಲರನ್ನೂ ಮೊದಲು ಕರ್ಕೋಬೇಕು. ಆಮೇಲೆ ನಿಧಾನಕ್ಕೆ ತಿಳುವಳಿಕೆ ಹೆಚ್ಚಾದವ್ರಿಗೆ ಒಂದು ಗುಂಪು ಮಾಡಿ, ತಿಳುವಳಿಕೆ ಇರಲಾರ್ದವ್ರು ಟೈಮ್ ವೇಸ್ಟ್ ಆಗ್ತದಪ್ಪ, ನೀವೇನರ ಕೆಲಸ ಮಾಡ್ಕೊತೋರಿ, ಸುಮ್ಮನೆ ಯಾಕೆ ಹೈರಾಣತ್ತೀರಿ ಅಂತೇಳಿ ನಿಮ್ಮದನ್ನು ಒಂದು ಇದೇ ರೀತಿ ಮಾಡಿ ನೀವು ಒಂದು ಕ್ವಾಲಿಟಿ ಸಲುವಾಗಿ ಫೈಟ್ ಮಾಡ್ಬೇಕಷ್ಟೇ. ಬೇಕಾದಷ್ಟು ಮಂದಿ ಬಂದು ಕುಂದಿರ್ತಾರೆ, ಆದ್ರೆ ಓದ್ಲಕ್ಕಿಲ್ಲ, ಬರೀಲಿಕ್ಕಿಲ್ಲ, ಕೂತು ಕೇಳಕ್ಕೂ ಸರಿಗಿಲ್ಲ. ಅಂಥವರೆಲ್ಲ ಬರ್ತಾರ. ಸಂಘ ಕಟ್ಟಿದ್ರೆ ಬೇಕಾದಷ್ಟು ಮಂದಿ ಬರ್ತಾರ. ಮನೆಯೊಳಗೂ ಬರ್ತಾರ, ಬಜಾರ್ದಾಗೂ ಬರ್ತಾರ, ರೋಡ್ನಾಗೂ ಬರ್ತಾರ, ಇಂಥ ಆನ್ಲೈನ್ ಕನೆಕ್ಷನ್ದಾಗೂ ಬರ್ತಾರ. ಅವ್ರಲಿಂದ ನಮಗೆ ಉಪಯೋಗ ಇಲ್ಲ, ನಮ್ಲಿಂದ ಅವ್ರಿಗೆ ಉಪಯೋಗ ಇಲ್ಲ. ಹೀಗಾಗಿ ನಮ್ಗೆ ಇಲ್ಲಿ ಜ್ಞಾನ, ಗುರು ಶಿಷ್ಯರ ಮಧ್ಯೆ ನಡೀತಾ ಇರೋ ಸಂವಾದ ಏನದಲ್ಲ ಅದು ಜ್ಞಾನ. ಆ ಜ್ಞಾನದ ಬೆಳವಣಿಗೆ ಬಹಳ ಮುಖ್ಯ. ಅದಕ್ಕೆ ಪ್ರಕಾರ ನೀವು ಏನು ಸಾಧನೆ ಮಾಡಿರಿ, ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕು. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಮೊದಲು ತಿಳ್ಕೊಂಡದ್ದು ಏನಪ್ಪ ಅಂದ್ರೆ
ಮನುಷ್ಯ ಜನ್ಮದ ಮಹತ್ವ, ಮನುಷ್ಯ ಜನ್ಮದಿಂದಲೇ ಈ ಜನ್ಮಕ್ಕೆ ಬಂದಾಗಲೇ ಈ ಒಂದು ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಎರಡನೇದ್ದೇನದ ತಿಳುವಳಿಕೆ, ಮನುಷ್ಯ ಜನ್ಮದ ಗುರಿ, ಮೋಕ್ಷ ಸಾಧನೆ ಮನುಷ್ಯ ಜನ್ಮದ ಗುರಿ. ಇವೆಲ್ಲ ಗೊತ್ತಿರಬೇಕು. ಮನುಷ್ಯ ಜನ್ಮದ ಮಹತ್ವ, ಮನುಷ್ಯ ಜನ್ಮದ ಗುರಿ. ಪಾಪ ಪುಣ್ಯ ಎರಡೂ ಸಮ ಆದಾಗ ಮನುಷ್ಯ ಜನ್ಮ ಬರ್ತದೆ. ಪುಣ್ಯ ಜಾಸ್ತಿ ಇತ್ತು ಅಂತಂದ್ರೆ ಶ್ರೇಷ್ಠ ಜನ್ಮಕ್ಕೆ ಹೋಗ್ತದೆ. ಪಾಪ ಜಾಸ್ತಿ ಇತ್ತು ಅಂದ್ರೆ ಹೀನ ಜನ್ಮಕ್ಕೆ ಹೋಗ್ತದೆ. ಅವೆರಡು ಯಾವಾಗ ಈಕ್ವಲ್ ಆಗ್ತವ ಅವಾಗ ಮನುಷ್ಯ ಜನ್ಮ ಬರ್ತದ ಅಂತ ಶಾಸ್ತ್ರಗಳು ಹೇಳ್ತವ. ಈ ಮನುಷ್ಯ ಜನ್ಮ ಬಂದಾಗಲೇ ಇದು ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಮೋಕ್ಷನೇ ಮನುಷ್ಯ ಜನ್ಮದ ಗುರಿ. ಆ ಮೋಕ್ಷದ ಪಾರಿಭಾಷಿಕ ಅರ್ಥ, ಮೋಕ್ಷ ಅನ್ನೋದು ಬೇಕಾದಷ್ಟು ಮಂದಿ ಬೇಕಾದಷ್ಟು ಅರ್ಥಗಳು ಹೇಳ್ಯಾರ. ಆದ್ರೆ ಇಲ್ಲಿ ಪಾರಿಭಾಷಿಕ ಅರ್ಥ ಏನದಪ್ಪ ಅಂತಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. 4 ಶಬ್ದಗಳದಾವ ನಮ್ಮದ್ರ. ಎಲ್ಲ ಕಡೆ ಹೆಂಗೆ ಅದಾವ. ಎಲ್ಲಿ ಈ ಒಂದು ವೀರಶೈವ ಸಿದ್ಧಾಂತ ಅಂತ ಅಥವಾ ಶಟಸ್ಥಲ ಸಿದ್ಧಾಂತ. ಆ ಶಟಸ್ಥಲ ಸಿದ್ಧಾಂತದೊಳಗೂ ಕೂಡ ಅಂಗ ಲಿಂಗವಾಗುವುದು, ಜೀವ ಶಿವನಾಗುವುದು. ಅಂಗ ಏನದ? ಅನಾತ್ಮ ವಸ್ತುಗಳಿಂದ ಕೂಡಿದಂಥ ಅಂಗ. ಅದೇನಾಗಬೇಕಾಗ್ಯದ? ಲಿಂಗ ಆಗಬೇಕಾಗ್ಯದ. ಜೀವ ಏನದ? ಅನಾತ್ಮ ದೇಹದ ಅಭಿಮಾನಿ. ಆ ಅಭಿಮಾನ ಬಿಟ್ಟು ಏನಾಗಬೇಕಾಗ್ಯದ? ಅವನು ಶಿವ ಸ್ವರೂಪನಾಗಬೇಕಾಗ್ಯದ. ಜೀವ ಶಿವನಾಗಬೇಕಾಗ್ಯದ. ಅಂಗ ತನ್ನ ಅವಗುಣಗಳನ್ನು ಹೊಂದದ ಜಡ ಪ್ರವೃತ್ತಿ. ಈ ಒಂದು ಪಂಚಭೂತಗಳ ಪ್ರವೃತ್ತಿಗಳು ಏನದವ, ವಿಷಯಗಳು, ಭೋಗಾಸಕ್ತಿಗಳು, ಅದು ಅಂಗದೊಳಗಿರ್ತದ. ಅವೆಲ್ಲ ತ್ಯಾಗ ಮಾಡಿ ಅದು ಲಿಂಗ ಆಗಬೇಕಾಗ್ಯದ. ಅದರಂಗೆ ಇಲ್ಲಿ ಏನದ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಪರಮಾನಂದ ಪ್ರಾಪ್ತಿಯ ಲಕ್ಷಣ ಹೆಂಗಂತಂದ್ರೆ ಆನಂದ ಬರ್ತಾನೆ ಇರಬೇಕು, ಬರ್ತಾನೆ ಇರಬೇಕು, ಬರ್ತಾನೆ ಇರಬೇಕು. ಅದು ಹೆಚ್ಚು ಆಗ್ತಾನೆ ಇರಬೇಕು, ಹೆಚ್ಚಾಗ್ತಾನೆ ಇರಬೇಕು, ಹೆಚ್ಚಾಗ್ತಾನೆ ಇರಬೇಕು. ಕಡಿಮೆ ಆಗ್ಲಾರ್ದಂತ ಆನಂದ, ಒಳ್ಳೆ ಹೋಗ್ಲಾರ್ದಂತ ಆನಂದ. ಇದಕ್ಕೇನಂತಾರ? ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದು. ಮತ್ತೆ ಸರ್ವ ದುಃಖ ನಿವೃತ್ತಿ ಅಂತಂದ್ರೆ ದುಃಖ ನಿವೃತ್ತಿ ಆಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಹೋಗ್ತಾ ಹೋಗ್ತಾ ಅದು ಕಡಿಮೆ ಹಾಕೋತ ಖಾಲಿ ಆಗ್ಬೇಕು. ಆನಂದ ತುಂಬಿದಂಗ ದುಃಖ ಖಾಲಿಯಾಗಿ ಹೋಗ್ಬಿಡ್ತದೆ. ಪರಿಪೂರ್ಣ ಆನಂದ ಯಾವಾಗ ಆಗ್ತದ ಆವಾಗ ದುಃಖ ಕೂಡ ಪರಿಪೂರ್ಣವಾಗಿ ನಷ್ಟ ಆಗಿ ಹೋಗ್ತದೆ. ಯಾವಾಗ ಪರಿಪೂರ್ಣ ಆನಂದ ಸ್ವರೂಪ ಆಗಿ ಪರಿಪೂರ್ಣ ದುಃಖ ನಷ್ಟ ಆಯ್ತು ಅಂದ್ರೆ ಅದೇ ಜೀವನ್ಮುಕ್ತ ಸ್ಥಿತಿ. ಅಜ್ಞಾನ ದುಃಖ ಏನಾಯ್ತು ಇದಕ್ಕ?